ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಕರ್ನಾಟಕದ ಬಿಜೆಪಿ ನಾಯಕರೊಬ್ಬರ ಪುತ್ರ ಟೋಲ್ ಬೂತ್ ನೌಕರನೊಬ್ಬ ಟೋಲ್ ಶುಲ್ಕ ಕೇಳಿದ ಕ್ಷುಲ್ಲಕ ಕಾರಣಕ್ಕೆ ಹಲ್ಲೆಯನ್ನ ನಡೆಸಿದ್ದಾನೆ. ಇನ್ನು ಆರೋಪಿ ಬಿಜೆಪಿ ನಾಯಕ ವಿಜ್ಜುಗೌಡ ಪಾಟೀಲ್ ಅವರ ಪುತ್ರ ಸಮರ್ಥಗೌಡ ಪಾಟೀಲ್ ಆಗಿದ್ದಾನೆ. ಇನ್ನು ಟೋಲ್ ಬೂತ್ ನೌಕರ ಸಂಗಪ್ಪ ಎಂಬಾತನ ಮೇಲೆ ಹಲ್ಲೆಯನ್ನ ನಡೆಸಿದ್ದಾನೆ. ಹೌದು ವೀಕ್ಷಕರೇ, ಇನ್ನು ಸಮರ್ಥಗೌಡ ವಿಜಯಪುರದಿಂದ ಸಿಂದಗಿಗೆ ಥಾರ್ ಎಸ್ಯುವಿನಲ್ಲಿ ಪ್ರಯಾಣಿಸುತ್ತಿದ್ದು, ಇನ್ನು ಟೋಲ್ ಬೂತ್ನಲ್ಲಿ ಹಣ ಪಾವತಿಸಿ ಕೇಳಿದಾಗ ಸಮರ್ಥಗೌಡ ತಾನು ವಿಜ್ಜುಗೌಡ ಅವರ ಮಗ ಎಂದು ಉತ್ತರವನ್ನ ನೀಡಿದ. ಉದ್ಯೋಗಿ ಯಾವ ವಿಜ್ಜುಗೌಡ ಎಂದು ಕೇಳಿದ್ದಕ್ಕೆ ಇದರಿಂದ ಸಮರ್ಥಗೌಡನಿಗೆ ಸಿಟ್ಟು ಬಂತು. ನಂತರ ಸಮರ್ಥಗೌಡ ತನ್ನ ಸ್ನೇಹಿತರೊಂದಿಗೆ ಟೋಲ್ ಬೂತ್ಗೆ ನುಗ್ಗಿ ಸಂಗಪ್ಪ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ. ನೌಕರರ ಮಧ್ಯಪ್ರವೇಶದಿಂದ ದಾಳಿಯನ್ನ ನಿಲ್ಲಿಸಲಾಯಿತು. ಗಾಯಗೊಂಡಂತಹ ಸಂಗಪ್ಪ ಅವರನ್ನ ಚಿಕಿತ್ಸೆಗಾಗಿ ಹತ್ತಿರದ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ದಾಳಿಯ ಸಿಸಿಟಿವಿ ದೃಶ್ಯಾವಳಿಗಳನ್ನ ಸೆರೆ ಹಿಡಿಯಲಾಗಿದೆ. ಈ ವಿಡಿಯೋಗಳಲ್ಲಿ ತಾವು ಗಮನಿಸಬಹುದಾಗಿದೆ. ಇನ್ನು ಘಟನೆಯಲ್ಲಿ ಯಾವುದೇ ಅಧಿಕೃತ ದೂರು ಬಂದಿಲ್ಲ ಮತ್ತು ದೂರು ಬಂದ ನಂತರ ಕ್ರಮ ಕೈಗೊಳ್ಳಲಾಗುವುದು ಎಂದು ಪೊಲೀಸರು ಮಾಹಿತಿಯನ್ನು ನೀಡಿದ್ದಾರೆ. ಇಂತಹ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ. ಧನ್ಯವಾದಗಳು.